ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಭಾರತ ಪಾಕಿಸ್ತಾನದ ಮೇಲೆ ಒಂದರಂತೆ ಆಘಾತವನ್ನು ನೀಡ್ತಾನೆ ಇದೆ. ಪಾಕಿಸ್ತಾನಕ್ಕೆ ಹೇಳದೆ ಕೇಳದೆ ಸಿಂಧು ನದಿಯ ಜೇಲಂ ನದಿಯ ನೀರನ್ನು ಮುಜಫರಾಬಾದ್ಗೆ ಬಿಟ್ಟು ಅರ್ಧ ಮುಜಫರಾಬಾದ್ ನಗರವನ್ನೇ ಮುಳುಗಿಸ್ಬಿಡ್ತು. ಅದಾದ ನಂತರ ಇದೀಗ ಪಾಕಿಸ್ತಾನದಲ್ಲಿ ದೊಡ್ಡ ಬಿರುಕುಂಟಾಗಿದೆ. ಪಾಕಿಸ್ತಾನದ ಸೈನಿಕರೇ ಪಾಕಿಸ್ತಾನಕ್ಕೆ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪಾಕಿಸ್ತಾನದ ಸೈನಿಕರು ಯಾಕೆ ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದುಬಿಟ್ರು? ಜೊತೆಗೆ ಇದೀಗ ನರಿಬುದ್ಧಿಯ ತೋರಿಸ್ತಾ ಇರುವಂಥ ಚೀನಾ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ಎಂಟ್ರಿ ಆಗಿದೆ. ಜೊತೆಗೆ ಅಂಥದ್ದೇ ಮತ್ತೊಂದು ನರಿ ಕೂಡ ಅಂದರೆ ಟರ್ಕಿ ಕೂಡ ಇದೀಗ ಪಾಕಿಸ್ತಾನಕ್ಕೆ ತನ್ನ ಯುದ್ಧ ವಿಮಾನಗಳನ್ನು ಕಳಿಸಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಪಾಕಿಸ್ತಾನದಲ್ಲಿ ಆದಂಥ ಎಮರ್ಜೆನ್ಸಿ ಏನು? ಜೊತೆಗೆ ಪಾಕಿಸ್ತಾನದ ಸೈನಿಕರೇ ಪಾಕಿಸ್ತಾನದ ವಿರುದ್ಧ ಗುಡುಗಲಿಕ್ಕೆ ಅಥವಾ ಯುದ್ಧದಿಂದ ಹಿಂದೆ ಸರಿಲಿಕ್ಕೆ ಕಾರಣವೇನು? ಇವೆಲ್ಲವನ್ನ ಡೀಟೇಲ್ಸ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ವಾರದಿಂದ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡ್ತಾನೆ ಇದೆ. ಅದು ರಾಜತಾಂತ್ರಿಕವಾಗಿ ಯಾವೆಲ್ಲ ಕಷ್ಟವನ್ನು ಕೊಡಬಹುದಲ್ಲ ಪಾಕಿಸ್ತಾನಕ್ಕೆ, ಅದರ ಒಂದೊಂದೇ ಭಾಗವಾಗಿ ಸಿಂಧು ನದಿಯ ಒಪ್ಪಂದವನ್ನು ರದ್ದು ಮಾಡಿ ಸಿಂಧು ನದಿಗೆ ಮುಖಾಂತರ ಪಾಕಿಸ್ತಾನದ ಗಡಿಗೆ ಪಂಜಾಬ್ ನಗರಕ್ಕೆ, ಪಂಜಾಬ್ ಪ್ರಾಂತ್ಯಕ್ಕೆ ಹೋಗಬೇಕಾದಂಥ ಸಿಂಧು ನದಿಯ ನೀರನ್ನು ಹಿಡಿದಿಟ್ಕೊಂಡು ಬಿಡ್ತು. ಆ ಮುಖಾಂತರ ಅರ್ಧ ಪಾಕಿಸ್ತಾನವನ್ನು ಮರುಭೂಮಿ ಮಾಡುವ ನಿಟ್ಟಿನಲ್ಲಿ ರಾಜತಾಂತ್ರಿಕ ಯುದ್ಧವನ್ನು ಮಾಡಿಬಿಡ್ತು. ಅದಾದ ನಂತರ ಮೊನ್ನೆ ರಾತ್ರಿ ಹೇಳದೆ ಕೇಳದೆ ಸಿಂಧು ನದಿಯ ಉಪನದಿಯಾದಂಥ ಜೇಲಂ ನದಿಯ ನೀರನ್ನು ಮುಜಫರಾಬಾದ್ಗೆ ಬಿಟ್ಬಿಡ್ತು. ಅಂದರೆ ಉರಿ ಡ್ಯಾಮ್ನ ಗೇಟನ್ನು ಹೇಳದೆ ಕೇಳದೆ ಓಪನ್ ಮಾಡಿ ಅರ್ಧಕ್ಕರ್ಧ ಮುಜಫರಾಬಾದ್ ನಗರವನ್ನು ಮುಳುಗಿಸ್ಬಿಡ್ತು. ಅದಾದ ನಂತರ ಪಾಕಿಸ್ತಾನ ಆ ಮುಜಫರಾಬಾದ್ ನಗರಕ್ಕೆ ಎಮರ್ಜೆನ್ಸಿನ ಘೋಷಣೆ ಮಾಡಿ ಯಾವ ಟೈಮ್ನಲ್ಲಾದರೂ ಕೂಡ ನೀವು ಸ್ಥಳಾಂತರಕ್ಕೆ ರೆಡಿ ಇರಬೇಕು. ಭಾರತ ರಾಜತಾಂತ್ರಿಕವಾಗಿ ಯುದ್ಧವನ್ನು ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಹಾಗಾಗಿ ನೀವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಪಾಕಿಸ್ತಾನದ ಮುಜಫರಾಬಾದ್ ಪ್ರಾಂತ್ಯಕ್ಕೆ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತು. ಇವೆಲ್ಲದರ ನಡುವೆ ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ನೇರ ಯುದ್ಧಕ್ಕೆ ರೆಡಿ ಆಯ್ತಲ್ಲ, ಅಂದರೆ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಸೈನ್ಯ ಜಮಾವಣೆ ಆಯಿತು. ಈ ಕಡೆ ಅರಬ್ಬಿ ಸಮುದ್ರದಲ್ಲಿ ವಿಕ್ರಾಂತ್ ಎನ್ನುವ ಹಡಗು ಪಾಕಿಸ್ತಾನದ ಗಡಿ ಹೋಗ್ಬಿಡ್ತು. ಜೊತೆಗೆ ಭಾರತದ ಅನೇಕ ಯುದ್ಧ ವಿಮಾನಗಳು, ಭಾರತದ ಅನೇಕ ಶಸ್ತ್ರಾಸ್ತ್ರ ಪಡೆಗಳು ಯುದ್ಧಕ್ಕೆ ರೆಡಿಯಾಗಿ ತುದಿಗಾಲಲ್ಲಿ ನಿಂತಿರುವಾಗ ರಕ್ಷಣಾ ಮುಖ್ಯಸ್ಥರ ಒಂದು ಮಾತಿಗೆ, ಯುದ್ಧದ ಪರ್ಮಿಷನ್ಗೆ ಕಾದು ಕುಳಿತಿರುವಂತಹ ಭಾರತ ಸೈನ್ಯ ಇದೀಗ ಪಾಕಿಸ್ತಾನವನ್ನು ಉಡಿಸ್ ಮಾಡಲಿಕ್ಕೆ ಹೊರಟಿವೆ ಅಥವಾ ಕಾದು ಕುಳಿತಿವೆ. ಇವೆಲ್ಲದರ ಮಧ್ಯೆ ಯುದ್ಧ ಭೀತಿಯಿಂದ ಪಾಕಿಸ್ತಾನದ ಸೈನಿಕರು ಹಿಂದೆ ಸರಿಬಿಟ್ಟಿದ್ದಾರೆ ಎನ್ನುವ ದೊಡ್ಡ ಮಾಹಿತಿ ಇದೀಗ ಸೋರಿಕೆಯಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅದೇನೆಂದರೆ ಪಾಕಿಸ್ತಾನದ ಸೈನಿಕರ ಕುಟುಂಬಗಳು. ಅದು ಒಂದೇ ಒಂದು ವಿಷಯಕ್ಕೆ, ಅಂದರೆ ಭಾರತ ಯುದ್ಧಕ್ಕಾಗಿ ರೆಡಿಯಾಗಿ ನಿಂತಿದೆ, ಆದರೆ ನಮ್ಮ ಹತ್ರ ಅಂತ ದೊಡ್ಡ ಸೈನ್ಯವಿಲ್ಲ. ಏನಾದರೂ ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಹೊರಟ್ರೆ ನಾವು ಅನಿವಾರ್ಯವಾಗಿ ಪಾಕಿಸ್ತಾನದ ಸೈನ್ಯ ಅಂದರೆ ತಮ್ಮ ಸೇನೆಯ ಮಾತನ್ನು ಕೇಳಿ ಯುದ್ಧಕ್ಕೆ ಹೊರಡಬೇಕಾಗತ್ತೆ. ನಮ್ಮ ಹತ್ರ ಅಂತ ಶಸ್ತ್ರಾಸ್ತ್ರ ಪಡೆಗಳಿಲ್ಲ ಮತ್ತು ಯುದ್ಧಕ್ಕೆ ಬೇಕಾದಂಥ ಪೂರಕ ಯಂತ್ರೋಪಕರಣಗಳಿಲ್ಲ. ಹಾಗಾಗಿ ಏನಾದರೂ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿದ್ರೆ ಆಗ ನಾವು ಸುಮ್ಮನೆ ಯುದ್ಧ ಮಾಡಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ಯುದ್ಧವನ್ನು ಕೂಡ ಹೀನಾಯವಾಗಿ ಸೋಲ್ಬೇಕಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಸರಿಸುಮಾರು 5,000 ಸೈನಿಕರು ಅಲ್ಲಿನ ಲೆಫ್ಟಿನೆಂಟ್ ಜನರಲ್ ಅಹಮದ್ ಅವರಿಗೆ ಪತ್ರದ ಮೂಲಕ ತಮ್ಮ ರಿಸೈನ್ ಅನ್ನು ಕಳಿಸಿ ಇದೀಗ ತಮ್ಮ ಸೇವೆಯಿಂದ ವಿಮುಕ್ತರಾಗಿದ್ದಾರೆ. ಈ ವಿಷಯವನ್ನ ಆ ಲೆಫ್ಟಿನೆಂಟ್ ಜನರಲ್ ಆಗಿರುವಂಥ ಹಮೀದ್ ಅವರು ಸೇನಾ ಮುಖ್ಯಸ್ಥರಾದಂಥ ಆಸಿಫ್ ಮುನೀರ್ ಅವರಿಗೆ ಸುದೀರ್ಘವಾದ ಪತ್ರದ ಮೂಲಕ ತಿಳಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ರೀಸನ್ ಹೇಳಿದ್ದಾರೆ. ಕೆಲವೊಬ್ಬರು ತಮ್ಮ ಪರ್ಸನಲ್ ರೀಸನ್ ಹೇಳ್ಕೊಂಡ್ರೆ, ಅಂದರೆ ಸೇವೆಯಿಂದ ಮುಕ್ತಿ ಮಾಡಿ ನಮಗೆ ಆಗ್ತಾ ಇಲ್ಲ ಎನ್ನುವ ಸಿಂಪಲ್ ಸೆಂಟೆನ್ಸ್ ಅನ್ನು ಬರೆದು ಕಳಿಸಿದರೆ, ಕೆಲವೊಬ್ಬರು ಸೈನ್ಯದಲ್ಲಿ ಸಶಸ್ತ್ರ ಪಡೆಗಳಿಲ್ಲ, ಸೈನ್ಯದಲ್ಲಿ ಬೇಕಾದಂಥ ಉಪಕರಣಗಳಿಲ್ಲ ಮತ್ತು ಯುದ್ಧದ ಭೀತಿ ಕಾಡ್ತಾ ಇದೆ. ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೆ ನಮ್ಮ ಹತ್ರ ಬೇಕಾದಂಥ ಸುಸಜ್ಜಿತವಾದ ಸೈನ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ನಾವು ಈಗಾಗಲೇ ಹಿಂದೆ ಸರಿತೇವೆ ಎನ್ನುವ ಪತ್ರದ ಮುಖಾಂತರ ಸರಿಸುಮಾರು 5,000 ಸೈನಿಕರು ರಾಜೀನಾಮೆಯ ಪತ್ರವನ್ನು ಕಳಿಸಿ ಇದೀಗ ತಮ್ಮ ಸೇವೆಯಿಂದ ವಿಮುಕ್ತ ಮಾಡುವಂತೆ ಕೋರಿದ್ದಾರೆ ಎನ್ನುವ ಒಂದು ಲೆಟರ್ ಅನ್ನ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಅವರು ಸೇನಾ ಮುಖ್ಯಸ್ಥರಾದಂಥ ಆಸಿಫ್ ಮುನೀರ್ ಅವರಿಗೆ ಬರೆದು ತಿಳಿಸಿದ್ದಾರೆ. ಜೊತೆಗೆ ಆಸಿಫ್ ಮುನೀರ್ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನಾದರೂ ಅವರು
ಸೇವೆಗೆ ಬಂದಿಲ್ಲ, ಯುದ್ಧಕ್ಕೆ ಬೇಕಾದಂತ ಸಮಯದಲ್ಲಿ ಸೇವೆಗೆ ಬಂದಿಲ್ಲ, ತುರ್ತು ಸೇವೆಗೆ ಬಂದಿಲ್ಲ ಅಂದ್ರೆ ಅವರ ಮೇಲೆ 1952ರ ಅಡಿಯಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವ ಒಂದು ಸಲಹೆಯನ್ನು ಕೂಡ ಅಬ್ದುಲ್ ಹಮೀದ್ ಅವರ ಮುಖಾಂತರ ಆ ಸೈನಿಕರಿಗೆ, ರಿಜಾನ್ ಕೊಟ್ಟ ಸೈನಿಕರಿಗೆ ತಿಳಿಸಿದ್ದಾರೆ ಎನ್ನುವ ಖಚಿತ ಮಾಹಿತಿ ಇದೀಗ ತಿಳಿದು ಬರ್ತಾ ಇದೆ. ನೋಡಿ, ಒಂದು ರಾಷ್ಟ್ರದಲ್ಲಿ ಭಯೋತ್ಪಾದಕರನ್ನ ಹುಟ್ಟಿಸಿ ಅವರನ್ನ ಬೇರೆ ದೇಶದ ಮೇಲೆ ದಾಳಿಗೆ ಕಳಿಸುವಂತ ಒಂದು ಕುತಂತ್ರ ಬುದ್ಧಿ ಯಾರಿಗಾರು ಇದ್ರೆ ಅದು ಪಾಕಿಸ್ತಾನಕ್ಕೆ. ಈ ಮುಖಾಂತರ ಪಾಕಿಸ್ತಾನ ಸೈನಿಕರು ಪಾಕಿಸ್ತಾನಕ್ಕೆ ಸೆಡ್ ಹೊಡೆದುಬಿಟ್ಟಿದ್ದಾರೆ. ಒಂದು ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದರೆ ಅವ್ರಿಗೆ ಗೊತ್ತಿದೆ ಪಾಕಿಸ್ತಾನ ಭಾರತಕ್ಕಿಂತ ಸರಿಸುಮಾರು 1/4% ಸೈನ್ಯ ಮಾತ್ರ ಹೊಂದಿದೆ. ಭಾರತದಲ್ಲಿ 100 ಸೈನಿಕರಿದ್ರೆ, 100 ಯಂತ್ರೋಪಕರಣಗಳಿದ್ರೆ, 100 ಸುಸಜ್ಜಿತವಾದ ಒಂದು ಯುದ್ಧ ಸಲಕರಣೆಗಳಿದ್ರೆ, ಪಾಕಿಸ್ತಾನದ ಹತ್ರ ಕೇವಲ 25ರಷ್ಟು ಅಂತ ಯುದ್ಧ ಸಲಕರಣೆಗಳು ಇವೆ. ಹಾಗಾಗಿ ಏನಾದರೂ ನಾವು ಯುದ್ಧವನ್ನ ಮಾಡಿದ್ರೆ ನಮ್ಮ ಪ್ರಾಣ ಹೋಗೋದರಲ್ಲಿ, ನಮ್ಮ ಕುಟುಂಬ ಆತಂಕಕ್ಕೆ ಈಡಾಗೋದ್ರಲ್ಲಿ ಮತ್ತು ನಮ್ಮ ಕುಟುಂಬ ಬೀದಿಗೆ ಬರೋದರಲ್ಲಿ ಯಾವುದೇ ಸಂದೇಹವಿಲ್ಲವೆನ್ನುವ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಪಾಕಿಸ್ತಾನ ಸೈನಿಕರು, ಸರಿಸುಮಾರು 5,000 ಪಾಕಿಸ್ತಾನ ಸೈನಿಕರು ಇದೀಗ ಪಾಕಿಸ್ತಾನ ಮಿಲಿಟರಿ ಸೇವೆಯಿಂದ ವಿಮುಕ್ತತೆಯನ್ನು ಕೋರಿ ಇದೀಗ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಹಮೀದ್ ಅವರಿಗೆ ಪತ್ರದ ಮುಖಾಂತರ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದೀಗ ಈ ಸುದ್ದಿ ಪಾಕಿಸ್ತಾನದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ ಮತ್ತು ಯುದ್ಧದ ಭೀತಿಯನ್ನು ಕಾಡ್ತಾ ಇದೆ. ಈ ಮಧ್ಯೆ ಕುತಂತ್ರಿ ಟರ್ಕಿ ಮತ್ತು ಚೀನಾ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ಬಂದು ನಿಂತಿದೆ. ಒಂದು ಹಂತದಲ್ಲಿ ಟರ್ಕಿ ತನ್ನ ಯುದ್ಧ ವಿಮಾನಗಳನ್ನ, ಯುದ್ಧದ ಸಲಕರಣೆಗಳನ್ನ, ಗನ್ಗಳನ್ನ ಮತ್ತು ಬೇಕಾದಂತಹ ಯುದ್ಧದ ಉಪಕರಣಗಳನ್ನ 6 ಯುದ್ಧ ವಿಮಾನಗಳನ್ನ ಕರಾಚಿಯಲ್ಲಿ ಲ್ಯಾಂಡ್ ಮಾಡಿದೆ. ಜೊತೆಗೆ ಮತ್ತು ಬೇಕಾದಂತ ಹೆಲ್ಪ್ ಮಾಡ್ತಾನೆ ಎನ್ನುವಂತ ಒಂದು ಬೆಂಬಲವನ್ನು ಕೂಡ ಟರ್ಕಿ ಕೊಟ್ಟಿದೆ. ಆದ್ರೆ ಚೀನಾ ಎಂಟ್ರಿ ಆಗಿದ್ದು ಬೇರೆ ಪ್ರಕರಣಕ್ಕೆ. ಯಾವಾಗ ಪಾಕಿಸ್ತಾನ ಈ ಪೆಹಲ್ಗಾಮ್ನಲ್ಲಿ ಆದಂತಹ ಶೂಟ್ಔಟ್ ಇದೆಯಲ್ಲ, ಹತ್ಯಾಕಾಂಡ ಇದೆಯಲ್ಲ, ಅದಕ್ಕೆ ನಮಗೆ ಸಂಬಂಧವಿಲ್ಲ. ಭಾರತ ನಮ್ಮ ಮೇಲೆ ಸುಮ್ಮನೆ ಗೂಬೆಯನ್ನು ಕೂರಿಸ್ತಿದೆ. ಹಾಗಾಗಿ ರಷ್ಯಾ ಅಥವಾ ಚೀನಾ ಅವರ ನೇತೃತ್ವದಲ್ಲಿ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಆಗಬೇಕು, ಅಂದ್ರೆ ತಟಸ್ಥ ವಿಚಾರಣೆ ಆಗಬೇಕು. ಯಾರದೇ ತಪ್ಪಿರಲಿ, ಅಂದ್ರೆ ಪಾಕಿಸ್ತಾನ ತಪ್ಪಿದ್ರೆ ನಮ್ಮ ಮೇಲೆ ಹೇಳಿ, ಅಥವಾ ಭಾರತ ತಪ್ಪಿದ್ರೆ ಅವ್ರ ಮೇಲೆ ಹೇಳಿ. ಯಾಕಂದ್ರೆ ನಾವಿಬ್ರು ಕೂಡ ಕಿತ್ತಾಡೋದಕ್ಕಿಂತ ಯಾವುದೋ ಒಂದು ಬೇರೆ ದೇಶದಿಂದ ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಆದ್ರೆ ಅದರಿಂದ ನಮಗೆ ಸ್ವಲ್ಪ ನಿರಾಳತೆ ಆಗುತ್ತೆ. ಯಾಕಂದ್ರೆ ನಾವು ಭಾರತ ಮೇಲೆ ದಾಳಿಯನ್ನ ಮಾಡಿಲ್ಲ, ಭಯೋತ್ಪಾದಕರನ್ನ ಕಳಿಸಿ ನಾವು ದಾಳಿಯನ್ನ ಮಾಡಿಲ್ಲ ಎನ್ನುವ ಒಂದು ಹೇಳಿಕೆಯನ್ನ ಪಾಕಿಸ್ತಾನದ ಪ್ರಧಾನಿಯಾದಂಥ ಶರೀಫ್ ಅವರು ಹೇಳಿದ್ರು. ಈ ಕರೆಗೆ, ಈ ಮನವಿಗೆ ಓಕೆ ಎಂದಿರುವಂತಹ ಚೀನಾದ ವಿದೇಶಾಂಗ ಸಚಿವರಾದಂಥ ಯು ಅವರು ಇದೀಗ ಪಾಕಿಸ್ತಾನಕ್ಕೆ ಸಪೋರ್ಟಿಗೆ ಬಂದಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಪರವಾಗಿ ನಿಲ್ತೇನೆ ಅಂತ ಹೇಳುವ ಮುಖಾಂತರ ಅಲ್ಲ, ಆದ್ರೆ ಓಕೆ, ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ, ನಾವು ಕೂಡ ರೆಡಿ ಇದ್ದೇವೆ, ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ಗೆ ರೆಡಿ ಇದ್ದೇವೆ ಎನ್ನುವ ಮಾತನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿಯವರಿಗೆ ಚೀನಾದ ವಿದೇಶಾಂಗ ಸಚಿವರಾದಂಥ ಯು ಅವರು ತಿಳಿಸಿದ್ದಾರೆ ಅಥವಾ ಹೇಳಿದ್ದಾರೆ ಅನ್ನುವ ದೊಡ್ಡ ಮಾಹಿತಿ ಇದೀಗ ಚೀನಾದ ಮುಖವಾಣಿಯಾಗಿರುವಂತಹ ಗ್ಲೋಬಲ್ ಟೈಮ್ಸ್ ನಲ್ಲಿ ವರದಿಯಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಯಾವುದೇ ಒಂದು ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ಗೆ ಓಕೆ ಎಂದು ಹೇಳುವಂತ ಸಾಧ್ಯತೆ ಇಲ್ಲ. ಯಾರು ಬಂದರೂ ಕೂಡ ನಾವು ಯುದ್ಧ ಮಾಡ್ತೇವೆ. ಪಾಕಿಸ್ತಾನಕ್ಕೆ ಟರ್ಕಿ ಬಂದರೂ ಕೂಡ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಪಾಕಿಸ್ತಾನದ ಪರವಾಗಿ ಚೀನಾ ಬಂದರೂ ಕೂಡ ನಾವು ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಯಾಕಂದ್ರೆ ನಮ್ಮ ಪರವಾಗಿ ಉಕ್ರೇನ್ ಇದೆ, ನಮ್ಮ ಪರವಾಗಿ ರಷ್ಯಾ ಇದೆ, ನಮ್ಮ ಪರವಾಗಿ ಜಪಾನ್ ಕೂಡ ಇದೆ. ಜಪಾನ್ ಈ ಹಿಂದೆ ಹೇಳಿದೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಗ್ತಾ ಇರುವಂತಹ ಈ ಗೊಂದಲಕ್ಕೆ ಯಾವಾಗಲೂ ಒಂದು ವೇಳೆ ಚೀನಾ ಏನಾದರೂ ಎಂಟ್ರಿ ಕೊಟ್ಟು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತರೆ ಅದು ಚೀನಾದ ಸರ್ವನಾಶದ ಮೊದಲು ಮೆಟ್ಟಲಾಗುತ್ತೆ ಎನ್ನುವ ಒಂದು ಕಠಿಣವಾದ ಹೇಳಿಕೆಯನ್ನ ಜಪಾನ್ ಕೊಟ್ಟಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಇವೆಲ್ಲದರಿಂದ ಭಯಭೀತಿಗೊಂಡಿರುವ ಪಾಕಿಸ್ತಾನದ ಸೈನಿಕರ ಕುಟುಂಬ, ಪಾಕಿಸ್ತಾನದ ತಮ್ಮ ಮನೆಯಲ್ಲಿರುವಂತಹ ಸೈನಿಕರಿಗೆ, ತಮ್ಮ ಮನೆಯಲ್ಲಿ ಸೇನೆಗೆ ಸೇರಿರುವಂತವರಿಗೆ ನೇರವಾಗಿ ಕಳವಳವನ್ನು ವ್ಯಕ್ತಪಡಿಸಿ ಅವರಿಗೆ ರಿಜೈನ್ ಮಾಡುವಷ್ಟರಲ್ಲಿ ಬಂದು ನಿಂತಿದೆ. ಹಾಗಾಗಿ ಪಾಕಿಸ್ತಾನದ ಸರಿಸುಮಾರು 5,000 ಜನರು ಬೇರೆ ಬೇರೆ ಕಾರಣವನ್ನು ಕೊಟ್ಟು ಇದೀಗ ಪಾಕಿಸ್ತಾನ ಸೈನ್ಯಕ್ಕೆ ರಿಜೈನ್ ಮಾಡಿದ್ದಾರೆ. ಈ ರೆಸಿಗ್ನೇಷನ್ ಹಂತ ಇದೆಯಾ, ಅದು ಎಷ್ಟು ಸೈನಿಕರಿಗೆ ತೊಂದರೆ ಆಗುತ್ತೆ, ಎಷ್ಟು ಸೈನಿಕರು ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ರಿಜೈನ್ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ, ಭಾರತ ಒಮ್ಮೊಮ್ಮೆ ನೇರವಾಗಿ ಯುದ್ಧವನ್ನ ಸಾರಿದರೆ ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಯುದ್ಧವನ್ನ ಮಾಡಿ ಸಿಂಧು ನದಿಯ ನೀರನ್ನ ತಡೆ ಹಿಡಿದು ಮತ್ತೊಂದು ಕಡೆ ಸಿಂಧು ನದಿಯ ಉಪನದಿಯಾದಂಥ ಜೇಲಂ ನದಿಯ ನೀರನ್ನು ಉರಿ ಡ್ಯಾಮ್ನಿಂದ ಮುಜಫರಾಬಾದ್ ನಗರಕ್ಕೆ ಬಿಟ್ಟು ಅಲ್ಲಿ ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡುವಂತೆ ಮಾಡಿ ಇದೀಗ ರಾಜತಾಂತ್ರಿಕವಾಗಿ ಗೆಲುವನ್ನು ಸಾಧಿಸಿದೆ. ಆದರೆ ಎಲ್ಲಿಯ ತನಕ ಉಗ್ರರು
ಕಾಶ್ಮೀರದ ಗಡಿಯಲ್ಲಿ ತಮ್ಮ ಭಯೋತ್ಪಾದನೆಯನ್ನ ಮಾಡ್ತಾರಲ್ಲ, ಅಲ್ಲಿಯ ತನಕ ಭಾರತಕ್ಕೆ ನೆಮ್ಮದಿಲ್ಲ. ಆ ನಿಟ್ಟಿನಲ್ಲಿ ಭಯೋತ್ಪಾದಕರನ್ನ ಹುಡುಕಿ ಅವರನ್ನ ಶೆಲ್ಟರ್ನ ಹುಡುಕಿ ಅವರಿಗೆ ಮುಕ್ತಿ ಹಾಡಲೇಬೇಕಾಗಿರುವುದು ಅದು ಭಾರತ ಸೈನ್ಯದ ಕರ್ತವ್ಯವಾಗಿದೆ. ಜೊತೆಗೆ ಕಾಶ್ಮೀರದ ದೇಶವಾಸಿಗಳು ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದೀಗ ಲಭ್ಯವಾಗ್ತದೆ. ಯಾಕಂದ್ರೆ ಕನ್ನಡದ ರಿಪೋರ್ಟರ್ ಆದಂತ ರಂಜಿತ್ ಚಿರಿಯಾರ್ ಅವರು ಕಾಶ್ಮೀರಕ್ಕೆ ಹೋದಾಗ ಅವರು ಕಾಶ್ಮೀರಿಗೂ ಹೇಳಿದಂತ ದೇಶದ್ರೋಹದ ಮಾತಿದೆಯಲ್ಲ, ಕಾಶ್ಮೀರವೇ ಬೇರೆ ಅಥವಾ ಭಾರತವೇ ಬೇರೆ, ಭಾರತಕ್ಕೂ ಮತ್ತು ಕಾಶ್ಮೀರಕ್ಕೂ ಸಂಬಂಧವೇ ಇಲ್ಲ ಎನ್ನುವ ಕಾಶ್ಮೀರಿ ಮಹಿಳೆಯರ ಮಾತಿದೆಯಲ್ಲ, ಅದು ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಭಯೋತ್ಪಾದಕರು ಬಂದು ಕಾಶ್ಮೀರದಲ್ಲಿ ಬಂದು ಇಡೀ ಬೇರೆ ಬೇರೆ ಪ್ರವಾಸಿಗರ ಮೇಲೆ ಅಥವಾ ಬೇರೆ ಬೇರೆ ಜನರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮೂಲವಾಗಿ ಕಾಶ್ಮೀರದ ನಿವಾಸಿಗಳೇ ಕಾರಣ ಎನ್ನುವುದು ಇದೀಗ ಜಗಜ್ಜಾಹೀರಾಗಿದೆ. ಭಯೋತ್ಪಾದಕರಿಗೆ ಕಾಶ್ಮೀರಿ ಸ್ಥಳೀಯರ ಹೆಲ್ಪ್ ಇಲ್ಲದೆ ಅವರು ಬಂದು ಹೇಗೆ ಭಯೋತ್ಪಾದನೆಯನ್ನು ಮಾಡ್ತಾರೆ, ಅವರು ಹೇಗೆ ಅಲ್ಲಿ ಬಂದು ಆ ಮನೆಗಳಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಕಾಶ್ಮೀರದಲ್ಲಿ ಹೇಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನ ಇಡ್ತಾರೆ ಎನ್ನುವುದು ಈಗ ಕುತೂಹಲವಾಗಿ ಉಳಿದಿದೆ. ಏನೇ ಆಗಲಿ ಕಾಶ್ಮೀರಿ ಮನಸ್ಥಿತಿಗಳು ಬದಲಾಗುವ ತನಕ ಭಾರತಕ್ಕೆ ಇದೀಗ ಕಂಟಕ ಕಟ್ಟಿಟ್ಟ ಬುತ್ತಿಯಾಗಿದೆ. ಒಂದ್ ವೇಳೆ ಕಾಶ್ಮೀರದ ಸ್ಥಿತಿ ಹೀಗೆ ಬದಲಾವಣೆ ಆಗದೇ ಇದ್ರೆ, ಕಾಶ್ಮೀರ ಜನರ ಮನಸ್ಥಿತಿ ಹೀಗೆ ಬದಲಾವಣೆ ಆಗದಿದ್ರೆ ಅದು ಕೂಡ ಭಾರತಕ್ಕೆ ದೊಡ್ಡ ಶಾಪವಾಗಿ ಕಾಡುತ್ತೆ. ಎಲ್ಲ ನಿಟ್ಟಿನಲ್ಲಿ ಪಾಕಿಸ್ತಾನದ ಮೇಲೆ ಹೇಗೆ ಸರ್ಜಿಕಲ್ ಸ್ಟ್ರೈಕು, ರಾಜತಾಂತ್ರಿಕ ಸ್ಟ್ರೈಕು ಮಾಡಬೇಕಲ್ಲ, ಅದೇ ರೀತಿಯಲ್ಲಿ ಕಾಶ್ಮೀರದ ಭಯೋತ್ಪಾದಕರ ಮೇಲೆ ಮತ್ತು ಕಾಶ್ಮೀರದ ಭಯೋತ್ಪಾದನೆಗೆ ಹೆಲ್ಪ್ ಮಾಡುವಂತ ಅನೇಕರ ಮೇಲೂ ಕೂಡ ಇದೀಗ ಭಾರತ ಒಂದು ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಭಾರತ ಪಾಕಿಸ್ತಾನವನ್ನ ಅರ್ಧಮರ್ಧ ಸರ್ವನಾಶ ಮಾಡಲಿಕ್ಕೆ ಒಂದ್ ಕಡೆ ಮುನ್ನುಡಿಯನ್ನು ಇಟ್ಟರೆ, ಮತ್ತೊಂದ್ ಕಡೆ ಪಾಕಿಸ್ತಾನದ ಸೈನಿಕರಿಗೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದು ಇದೀಗ ಸಾವಿರ ಸಂಖ್ಯೆಯಲ್ಲಿ ತಮ್ಮ ಹುದ್ದೆಗೆ ರಿಜೈನ್ ಅನ್ನು ಮಾಡ್ತಾ ಇದ್ದಾರೆ. ಈ ರಿಜೈನ್ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಮತ್ತೆ ಎಷ್ಟು ಸಾವಿರ ಸೈನಿಕರು ಮತ್ತೆ ಮುಂಬರುವ ದಿನಗಳ ರಿಜೈನ್ ಮಾಡ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.